ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 15ನೇ ದಿನದಲ್ಲಿ ಮತ್ತೊಮ್ಮೆ ಬಂತು ಗ್ರಹಣ. ಚಂದ್ರಗ್ರಹಣ ಇದೇ ಹುಣ್ಣಿಮೆಗೆ ನಡೆದಿತ್ತು. ಅದಾಗ್ತಾ ಇದ್ದ ಹಾಗೆಯೇ 15ನೇ ದಿವಸದ ಅಂತರದೊಳಗೆ ನಮಗೆ ಮತ್ತೊಮ್ಮೆ ಸೂರ್ಯಗ್ರಹಣ ಬಂದಿದೆ. ಈ ಬ್ಯಾಕ್ ಟು ಬ್ಯಾಕ್ ಗ್ರಹಣಗಳು ನಡೆಯೋದಿದೆಯಲ್ಲ, ಇದೊಂದು ಸ್ವಲ್ಪ ಬಹಳ ಅಪಾಯಕಾರಿಯೇ. ನೋಡಿ, ನಮ್ಮ ಗೋಚಾರ ಇರಲಿ ಗೋಚಾರ ಇಲ್ಲದೆ ಇರಲಿ, ಗೋಚಾರ ಇಲ್ಲ ಹಾಗಾಗಿ ಅಂತಹ ಪ್ರಭಾವವನ್ನು ನಾವು ಎದುರಿಸಬೇಕಾಗಿಲ್ಲ ಅಂತ ಚಂದ್ರಗ್ರಹಣದಲ್ಲಿ ನಾವು ಯೋಚನೆ ಮಾಡಿದರೂ ಸೂರ್ಯಗ್ರಹಣದ ಪ್ರಭಾವವೇ ಬೇರೆ. ಸೂರ್ಯಗ್ರಹಣದ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅಂದರೆ ಚಂದ್ರಗ್ರಹಣಕ್ಕಿಂತ ವಿಭಿನ್ನವಾಗಿರುತ್ತೆ. ಚಂದ್ರನು ಸೂರ್ಯನಿಂದ ಪ್ರತಿಫಲಿಸುವಂತಹ ಬೆಳಕನ್ನು ತಗೊಂಡು ಹೀರಿಕೊಂಡು ಅದರ ಸಾರವನ್ನು ಕೊಡ್ತಕ್ಕಂಥವನು. ಆದರೆ ಸೂರ್ಯ ಸ್ವಯಂ ಪ್ರಕಾಶಿತನು, ಅವನಲ್ಲೇ ಇರತಕ್ಕಂಥ ಶಕ್ತಿ ಅಗಾಧ. ಆ ಒಂದು ಸೂರ್ಯನ ಕಿರಣಗಳು ಭೂಮಿಗೆ ತಲುಪಬೇಕಾದಾಗ ಅಥವಾ ಸೂರ್ಯನ ಕಿರಣಗಳಿಂದ ಭೂಮಿಯಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳು ಜಾಸ್ತಿ ಚಂದ್ರನಿಗಿಂತ. ಹಾಗಂಥೇಳಿ ಚಂದ್ರನ ಔಚಿತ್ಯ ಇಲ್ಲ ಅಂತಲ್ಲ, ಅವರಿಬ್ಬರ ಕೆಲಸವನ್ನು ಗಮನ ಮಾಡಿಕೊಂಡ ಸಂದರ್ಭಕ್ಕೆ ಸೂರ್ಯನ ಔಚಿತ್ಯ ಜಾಸ್ತಿ ಇದೆ, ಅವನ ಕೆಲಸದ ಪ್ರಭಾವಗಳು ಜಾಸ್ತಿ ಇದ್ದಾವೆ. ಆ ಸ್ವಯಂ ಪ್ರಕಾಶಿತವಾಗಿರ್ತಕ್ಕಂತಹ ಆ ಕಿರಣಗಳು ಭೂಮಿಗೆ ಬರದೆ ಹೋದರೆ ಭೂಮಿಯಲ್ಲಿ ಯಾವುದೇ ಸತ್ವಗಳು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ತುಂಬ ಕಷ್ಟಗಳನ್ನು ಪಡಬೇಕಾಗ್ತದೆ. ಭೂಮಿಯು ಒಮ್ಮೆ ತನ್ನ ಕಕ್ಷೆಯಿಂದ ಕೆಳಗೆ ಹೋದ ಸಂದರ್ಭದಲ್ಲಿ ಸರಿಸುಮಾರು 7 ದಿವಸಗಳ ಕಾಲ ಭೂಮಿಯಲ್ಲಿ ಹಗಲೇ ಆಗಿರಲಿಲ್ಲ, ಕಗ್ಗತ್ತಲಲ್ಲಿ ಮುಳುಗೋಗಿತ್ತು, ನೈಲ್ ನದಿಯೆಲ್ಲ ಕಪ್ಪಗಾಗಿತ್ತು ಅಂತ ಹೇಳಿ ಒಂದು ಧರ್ಮಗ್ರಂಥದಲ್ಲಿ ಉಲ್ಲೇಖ ಬರ್ತದೆ. ಹಾಗಾಗಿ ಸೂರ್ಯಗ್ರಹಣ ಅಂತ ಬಂದಾಗ, ಅದರಲ್ಲೂ ಚಂದ್ರಗ್ರಹಣದ ನಂತರವೇ ಬರ್ತಾ ಇರತಕ್ಕಂತಹ ಈ ಸೂರ್ಯಗ್ರಹಣವು ಬಹಳ ಪ್ರಭಾವವನ್ನು ನಮಗೆ ಕೊಡ್ತಾ ಇದೆ. ಅದರಲ್ಲೂ ನಡೀತಾ ಇರತಕ್ಕಂತಹದ್ದು ಕೇತುಗ್ರಸ್ತ ಸೂರ್ಯಗ್ರಹಣ. ಉಚ್ಚನಾಗಿರ್ತಕ್ಕಂತಹ ಬುಧನ ಮನೆಯಲ್ಲಿ ರವಿಯು ಕೇತುಯುಕ್ತನಾಗಿ ರಾಹುದೃಷ್ಟಿಗೆ ಒಳಪಟ್ಟಿದ್ದಾನೆ. ಜೊತೆಗೆ ತನ್ನ ಒಂದು ರಾಶಿಯ ಸಂಚಾರವನ್ನು ಗಮನಿಸಬೇಕಾದಾಗ ಅವನು ಇರತಕ್ಕಂತಹ ರಾಶಿ ಉಚ್ಚ ಬುಧನ ಮನೆ. ಬುಧಗ್ರಹವು ಹಲವಾರು ರೀತಿಯಲ್ಲಿ ಮನುಷ್ಯನ ದೇಹದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ನರವ್ಯೂಹಗಳು, ರಕ್ತ ಪರಿಚಲನೆ ಆಗಿರಬಹುದು, ಮಾಂಸಖಂಡಗಳಾಗಿರಬಹುದು, ನಮ್ಮ ಬುದ್ಧಿ ಇರುವಂಥದ್ದಾಗಿರಬಹುದು. ಬುಧನ ಜೊತೆಯಲ್ಲಿ ಕೇತು ಸೇರಿ ಅಲ್ಲಿ ಸೂರ್ಯ ಬಂದಾಗ ಗ್ರಹಣವಾಗ್ತಾ ಇದೆ, ಕೇತು ಗ್ರಸ್ತ ಸೂರ್ಯಗ್ರಹಣ. ಈ ಪ್ರಭಾವ ಯಾವ ರೀತಿಯಾಗಿ ಇರುತ್ತೆ ಅಂತಂದರೆ ನೋಡಿ, ಬಹಳ ಕಠಿಣವಾದಂತಹ ಅಂಶಗಳನ್ನು ಪ್ರಾಕೃತಿಕವಾಗಿಯೂ ಭೌಗೋಳಿಕವಾಗಿಯೂ ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಅದೇ ರೀತಿಯಲ್ಲಿ ನಮ್ಮ ದೈನಂದಿನ ಬದುಕಿನ ಮೇಲೂ ಹಲವು ಪ್ರಭಾವಗಳನ್ನು ಬೀರುತ್ತೆ. ನಮ್ಮ ಈ ಒಂದು ಗ್ರಹಣದ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಬಹಳ ದೊಡ್ಡ ರೀತಿಯಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ. ಎಲ್ರಿಗೂ ಗೊತ್ತಾಗ್ತಾ ಇದೆ ಇತ್ತೀಚೆಗೆ ಏನು ನಡೀತಾ ಇದೆ ರಾಜಕೀಯ ವಲಯದಲ್ಲಿ, ಅದರಲ್ಲೂ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ನಡೀತಿದೆ. ಕೇಂದ್ರ ಸರ್ಕಾರ ಸುಭದ್ರ ಅಂತ ಅಂದುಕೊಂಡಿದ್ದೀರಿ, ಆದರೆ ಅದರಲ್ಲೂ ಒಂದಷ್ಟು ಬಂಡಾಯದ ಕೂಗುಗಳು ಏಳುವ ಸಾಧ್ಯತೆಗಳಿದ್ದಾವೆ. ಒಬ್ರಿಗೊಬ್ಬರು ಸಹಿಸ್ಕೊಂಡು ಹೋಗ್ತಕ್ಕಂತಹ ಸಾಧ್ಯತೆಗಳು ತುಂಬ ಕಡಿಮೆ. ಇಲ್ಲಿ ರವಿ ಆಗಿರೋದ್ರಿಂದ ರವಿ ಅಧಿಕಾರವನ್ನು ತೋರಿಸ್ತಾನೆ. ಆ ಅಧಿಕಾರ ಯಾವ ರೀತಿಯಾಗಿ ಇರಬೇಕು ಅಂದರೆ ನನ್ನ ಹತ್ರ ಬೇಕು, ನನಗೆ ಬೇಕು, ನನಗೆ ಯಾರಿಗೆ ಬೇಡ ಅಧಿಕಾರ, ಆ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ಅಧಿಕಾರದ ವಲಯದಲ್ಲಿ ಒಂದಷ್ಟು ಬಂಡಾಯದ ಚರ್ಚೆಗಳು ಎಲ್ಲ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ಸ್ವಲ್ಪ ನೆಗೆಟಿವ್ ಪ್ರಭಾವಗಳನ್ನು ಬೀಳುತ್ತೆ. ಇನ್ನು ಭೌಗೋಳಿಕವಾಗಿ ನೋಡಬಹುದು, ಯುದ್ಧದ ಭೀತಿಗಳು ಜಾಸ್ತಿ ಆಗುತ್ತವೆ. ಅದರಲ್ಲೂ ಈ ಒಂದು ಈಶಾನ್ಯದ ಭಾಗಗಳಲ್ಲಿ ಬಹಳ ದೊಡ್ಡ ಮಟ್ಟದ ಯುದ್ಧದ ಭೀತಿಗಳು ಬರುವ ಸಾಧ್ಯತೆಗಳಿದ್ದಾವೆ. ಪ್ರಕೃತಿಯಲ್ಲಿ ಅಗ್ನಿ ಅವಘಡಗಳು ಜಾಸ್ತಿ ಆಗುತ್ತವೆ. ಬುಧನ ಒಂದು ಮನೆಯಲ್ಲಿ ನಡೀತಾ ಇರೋದ್ರಿಂದ ಈ ಏರ್ ಕ್ರ್ಯಾಶ್ಗಳು ಜಾಸ್ತಿ ಆಗುವಂಥದ್ದು, ಫ್ಲೈಟ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುವಂಥದ್ದು,
ಈ ರೀತಿಯಾಗಿ ಆಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಸರಿಸುಮಾರು ಅದು ಗ್ರಹಣದ ಪ್ರಭಾವ ಯಾವಾಗಲೇ ಆಗಲಿ ಸುಮಾರು 1 ತಿಂಗಳು ಇದ್ದೇ ಇರುತ್ತೆ. 3 ತಿಂಗಳವರೆಗೂ ಸಣ್ಣ ಸಣ್ಣ ಪ್ರಭಾವ, ಆದರೆ 1 ತಿಂಗಳು ಪೂರ್ತಿ ದೊಡ್ಡ ಮಟ್ಟದ ನೆಗೆಟಿವ್ ಪ್ರಭಾವಗಳನ್ನು ಕೊಡ್ತಾ ಇರುತ್ತೆ. ಈ ಒಂದು 15 ದಿವಸದ ಅಂತರದಲ್ಲಿ ಗ್ರಹಣ ಪುನಃ ಬಂದಿರೋದ್ರಿಂದ ತುಂಬ ದೊಡ್ಡದಾಗಿ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗತ್ತೆ ಪ್ರತಿಯೊಬ್ಬರೂ ಸಹ. ಯಾವ್ಯಾವ ರಾಶಿಗೆ ಒಳ್ಳೆಯದು, ಯಾವ್ಯಾವ ರಾಶಿಗೆ ಕೆಟ್ಟದ್ದು ಅಂತ ನೋಡೋದಕ್ಕಿಂತ ಮೊದಲನೇದಾಗಿ ಗ್ರಹಣದ ಸಮಯ ಏನು ಅನ್ನೋದನ್ನು ನೋಡೋಣ. ಗ್ರಹಣದ ಸಮಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 9 ಗಂಟೆ 13 ನಿಮಿಷದಿಂದ 3 ಗಂಟೆ 17 ನಿಮಿಷದವರೆಗೂ ಅಂತ ಇದೆ. ಅಂದರೆ ಇದರಲ್ಲಿ ಅರ್ಥ ನಾವೇನು ಮಾಡ್ಕೋಬೇಕು, ಈ ಸೂರ್ಯಗ್ರಹಣ ಭಾರತಕ್ಕೆ ಗೋಚಾರ ಇಲ್ಲ, ನಾವು ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಸೂರ್ಯಗ್ರಹಣದ್ದಾಗಲಿ ಅಥವಾ ಚಂದ್ರಗ್ರಹಣದ್ದಾಗಲಿ ಆಚರಣೆ ಮಾಡಬೇಕಾಗಿಲ್ಲ. ಕಾರಣ ನಮಗೆ ಗೋಚಾರವಾಗ್ತಿಲ್ಲ, ನಮಗೆ ಇಲ್ಲಿ ಸೂರ್ಯನ ಆ ಒಂದು ಅಶುದ್ಧವಾದ ವಾತಾವರಣ ಬರ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಆರಾಮವಾಗಿ ನೆಮ್ಮದಿಯಾಗಿ ಗ್ರಹಣಾಚರಣೆ ಇಲ್ಲದೇ ಇರಬಹುದು. ಆದರೆ ರಾಶಿಗಳ ಮೇಲೆ ಪ್ರಭಾವ ಇದೆಯಾ, ರಾಶಿಗಳಿಂದ ಏನಾದರೂ ತೊಂದರೆ ಕೆಡುಕುಗಳು ಆಗುತ್ತವಾ ಅನ್ನೋದನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಒಟ್ಟಾರೆಯಾಗಿ ಗ್ರಹಣದ ಭವಿಷ್ಯವನ್ನು ನುಡಿಯಬೇಕಾದರೆ, ಪ್ರತಿ ಬಾರಿ ಹೇಳ್ತಿರ್ತೀವಿ, ಗ್ರಹಣದ ಭವಿಷ್ಯವನ್ನು ನುಡಿಬೇಕಾದ ಸಂದರ್ಭದಲ್ಲಿ ನಾವು ನಿಮ್ಮ ಜನ್ಮ ರಾಶಿಯಿಂದ ಎಣಿಸಿದಾಗ ಗ್ರಹಣ ನಡೀತಿರುವಂತಹ ರಾಶಿಯು 1ನೇ ರಾಶಿಯಾಗಲಿ, 4ನೇ ರಾಶಿಯಾಗಲಿ, 8ನೇ ರಾಶಿಯಾಗಲಿ ಅಥವಾ 12ನೇ ರಾಶಿಯಲ್ಲಿ ಗ್ರಹಣವು ನಡೀತಾ ಇದ್ದರೆ ಅದು ಅಶುಭದ ಫಲಗಳನ್ನು ಕೊಡುತ್ತೆ ನಿಮ್ಮ ಜನ್ಮರಾಶಿಗೆ. ನಿಮ್ಮ ಜನ್ಮರಾಶಿಯಿಂದ ಎಣಿಸಿದಾಗ 1, 4, 8, 12 ಈ ಸ್ಥಾನಗಳಲ್ಲಿ ಗ್ರಹಣ ನಡೀತಾ ಇದ್ದರೆ ನಿಮಗೆ ಬಹಳ ಅಶುಭದ ವಾತಾವರಣ ಇರುತ್ತೆ. ಇನ್ನು 2, 5, 7, 9ನೇ ರಾಶಿಯಲ್ಲಿ ಏನಾದರೂ ಗ್ರಹಣ ನಡೀತಾ ಇದ್ದರೆ ಅದು ನಿಮಗೆ ಮಿಶ್ರ ಫಲವನ್ನು ಕೊಡುತ್ತೆ. ಅದೇ ರೀತಿಯಾಗಿ 3, 6, 10, 11 ಈ ರಾಶಿಗಳಲ್ಲಿ ಏನಾದರೂ ಗ್ರಹಣ ನಡೀತಾ ಇದ್ದರೆ ಅದು ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಇನ್ನು ಶುಭ ಫಲಗಳನ್ನು ಅನುಭವಿಸುವಂತಹ ರಾಶಿಗಳು ಯಾವ್ದ್ಯಾವುದು ಅಂದರೆ ಮೇಷ, ಕಟಕ, ವೃಶ್ಚಿಕ, ಧನಸ್ಸು ರಾಶಿ. ಈ ಒಂದು 4 ರಾಶಿಗಳಿಗೆ ಬಹಳ ಶುಭದ ಫಲಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಏನಾಗುತ್ತಪ್ಪ ಇವರಿಗೆ ಶುಭದ ಫಲಗಳು ಅಂತ ಹೇಳ್ತಾ ಇದ್ದರೆ ನೋಡಿ, ಮೇಷರಾಶಿಯವರಿಗೆ ತಮ್ಮ ಜನ್ಮರಾಶಿಯಿಂದ ಎಣಿಸಿದ ಸಂದರ್ಭದಲ್ಲಿ ಕನ್ಯಾ ರಾಶಿಯು 6ನೇ ರಾಶಿಯಾಗುತ್ತೆ. ರೋಗಗಳಿಂದ ವಿಮುಕ್ತರಾಗ್ತೀರಿ, ಋಣಬಾಧೆಯಿಂದ ವಿಮುಕ್ತರಾಗ್ತೀರಿ. ಸಾಲಗಿಲ ಏನಾದರೂ ಆಗಿದ್ದರೆ ಆ ಸಾಲಗಳನ್ನು ತೀರಿಸ್ಕೊಳ್ಳೋ ಪ್ರಯತ್ನಗಳಾಗ್ತದೆ. ಜೊತೆಗೆ ಈ ಒಳ್ಳೆಯ ಕೆಲಸವನ್ನೇನಾದರೂ ಹುಡುಕಬೇಕು ಅಥವಾ ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಟ್ರೈ ಮಾಡ್ತಿದ್ರೆ ಅದೆಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಆಗುವಂಥದ್ದು ಮೇಷರಾಶಿಯವ್ರಿಗೆ ಆಗುತ್ತೆ. ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಕರ್ವರ ರಾಶಿಯಿಂದ 3ನೇ ಮನೆಯಲ್ಲಿ ನಡೀತಾ ಇರುವಂಥದ್ದು. ಅದರಲ್ಲಿ ಏನಾಗುತ್ತೆ, ನಿಮ್ಮೆಲ್ಲ ಪ್ರಯತ್ನಗಳಿಗೂ ಬಹಳ ದೊಡ್ಡ ಮಟ್ಟದ ಫಲಗಳು ಸಿಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸೌಖ್ಯ ವೃದ್ಧಿ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ನೀವು ಏನು ಅಂದ್ಕೊಳ್ತೀರೋ ಅದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ಒಂದಿಷ್ಟು ಹಣಕಾಸಿನ ವಿಚಾರಗಳಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಫಲಗಳನ್ನು ಪಡ್ಕೊಳ್ತಕ್ಕಂಥದ್ದಾಗುತ್ತೆ. ಇನ್ನು ವೃಶ್ಚಿಕ ರಾಶಿ ಅಂತ ಬಂದಾಗ ವೃಶ್ಚಿಕ ರಾಶಿಯಿಂದ 11ನೇ ರಾಶಿನಲ್ಲಿ ಗ್ರಹಣ ನಡೀತಾ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಬೆಳವಣಿಗೆಗಳು ಉಂಟಾಗ್ತದೆ. ಎಲ್ಲ ರೀತಿಯಲ್ಲೂ ಅನುಕೂಲತೆಗಳು ಜಾಸ್ತಿನೇ ಆಗತ್ತೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಇದು ಧನಸ್ಸು ರಾಶಿ 10ನೇ ರಾಶಿ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ತುಂಬ ದೊಡ್ಡ ಪ್ರಗತಿಯನ್ನು ಸಾಧಿಸ್ತೀರಿ. ವಿದೇಶಗಳಲ್ಲಿ ಏನಾದರೂ ಕೆಲಸವನ್ನು ಹುಡುಕ್ತಾ ಇದ್ದರೆ ಪೊಸಿಷನ್ ಚೇಂಜ್ ಮಾಡ್ಕೊಳ್ಬೇಕು, ಅದೇ ರೀತಿಯಾಗಿ ಬೇರೆ ಬೇರೆ ಇನ್ಯಾವುದಾದ್ರೂ ನನಗೆ ಈ ಕಂಪ್ನಿ ಬೇಡ ಬೇರೆ ಕಂಪ್ನಿಗಳಿಗೆ ಹೋಗಬೇಕು ಆ ರೀತಿಯಾಗಿ ಏನಾದರೂ ಮನಸ್ಥಿತಿಗಳಿತ್ತು ಅಂದರೆ ಆರಾಮವಾಗಿ ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ. ಸೊ ಧನಸ್ಸು ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ. ಇದು ಶುಭ ಫಲಗಳನ್ನು ಅನುಭವಿಸುವಂತಹ ರಾಶಿಗಳು. ಇನ್ನು ಮಿಶ್ರ ಫಲವನ್ನು ಅನುಭವಿಸುವಂತಹ ರಾಶಿಗಳು ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ ವೃಷಭ, ಸಿಂಹ, ಮಕರ ಮತ್ತು ಮೀನ. ಈ ಒಂದು 5ನೇ ರಾಶಿ ಆಗುತ್ತೆ ವೃಷಭ ರಾಶಿಯವರಿಗೆ. ಒಂದಿಷ್ಟು ಏನಾದರೂ ಒಂದು ಸ್ವಲ್ಪ ಶುಭನೂ ನಡೆಯುತ್ತೆ, ಅಶುಭನೂ ನಡೆಯುತ್ತೆ. ನಿಮಗೆ ಜೀವನದಲ್ಲಿ ದುಡ್ಡು ಬರುತ್ತೆ, ಆದರೆ ಅದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಖರ್ಚುಗಳ ಮೇಲೆ ಖರ್ಚುಗಳು, ಬಟ್ ಆದರೆ ಅದನ್ನೆಲ್ಲ ಸಂತೋಷಪಟ್ಟೆ ಮಾಡ್ಕೊಳ್ತೀರ. ಒಂದು ಈ ಪಿತ್ರಾರ್ಜಿತ ಆಸ್ತಿ ಸಮಸ್ಯೆಗಳೇನಾದರೂ ಇದ್ದರೆ ಅದು ಹೋಗುವಂಥದ್ದು, ಮನೆಯಲ್ಲಿ ಕಿರಿಕಿರಿ ಎಲ್ಲ ಇದ್ದರೆ ಅದೆಲ್ಲ ಹೋಗುವಂಥದ್ದು, ಸಾಮರಸ್ಯ ಚೆನ್ನಾಗಾಗುತ್ತೆ. ಬದುಕಿನಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣುತ್ತೆ.
ಅದೇ ರೀತಿಯಲ್ಲಿ ಒಂದು ರೀತಿ ಪ್ರೇಮ ವೈಫಲ್ಯಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯ ಕೆಡಕು ಸಹ, ಒಳ್ಳೆಯದು ಕೆಡಕು ಎರಡೂ ಸಹ ಒಂದು ವೃಷಭ ರಾಶಿಯವರೆಗೆ ನಡೆಯುತ್ತೆ. ಇನ್ನು ಸಿಂಹರಾಶಿಯವರಿಗೆ ರಾಶಿಯಿಂದ 2ನೇ ಸ್ಥಾನದಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಇದು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನಿಮಗೆ ಶುಭ ಮತ್ತು ಅಶುಭ ಎರಡನ್ನೂ ಸಹ ಕೊಡೋದಕ್ಕೆ ಸಾಧ್ಯ ಇದೆ. ಯಾವ್ಯಾವ ರೀತಿ ಶುಭ ಫಲಗಳನ್ನು ಪಡ್ಕೋಬಹುದು ಅಂದರೆ ವಿದ್ಯಾಸ್ಥಾನ, ವಿದ್ಯೆಯನ್ನು ತುಂಬ ಪ್ರಗತಿ ಆಗುತ್ತೆ, ತುಂಬ ದೊಡ್ಡ ದೊಡ್ಡ ಮಟ್ಟದ ವಿದ್ಯೆಗಳನ್ನು ಓದಬೇಕು ಅಂದರೆ ಅನುಕೂಲವಾಗುತ್ತೆ. ಯಾಕಂದರೆ ಅಲ್ಲಿ ಪರಮ ಜ್ಞಾನಕಾರಕನಾದಂತಹ ಕೇತು ದ್ವಿತೀಯದಲ್ಲಿರುವಂಥದ್ದು. ತುಂಬ ದೊಡ್ಡ ದೊಡ್ಡ ಮಟ್ಟದ ಹೈಯರ್ ಸ್ಟಡೀಸ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬಾ ಚೆನ್ನಾಗಾಗುತ್ತೆ. ದುಡ್ಡು ಕಾಸುಗಳು ಸ್ವಲ್ಪ ಚೆನ್ನಾಗಿ ಬರುತ್ತವೆ, ಆದರೆ ಒಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕು. ಅಲ್ಲಿ ಬುಧ ಇರೋದರಿಂದ, ಬುಧಕೇತು ಸಹ ಇರೋದರಿಂದ ಇದಕ್ಕಿದ್ದ ಹಾಗೆ ನರವ್ಯೂಹಗಳಿಗೆ ಸಂಬಂಧಪಟ್ಟ ಹಾಗೆ, ಒಂದು ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಾಯಿಲೆ ಕಸಾಲೆಗಳು ಜಾಸ್ತಿ ಆಗೋದು, ಈ ರೀತಿಯಾಗಿ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಬಂದು ಹೋಗುತ್ತೆ, ಹುಷಾರಾಗಿರಬೇಕು. ಇನ್ನು ಮಕರ ರಾಶಿಯವರಿಗೆ 9ನೇ ಮನೆ ಭಾಗ್ಯಸ್ಥಾನ ಆಗಿರೋದ್ರಿಂದ, ಇಲ್ಲಿ ಭಾಗ್ಯಸ್ಥಾನದಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸಕ್ಸಸ್ ಅನ್ನೋದಿರುತ್ತೆ, ಬಟ್ ಆದರೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವ ರೀತಿಯಲ್ಲಿ ಇರೋದಿಲ್ಲ. ಕೆಲಸ ಬದಲಾವಣೆ ಆಗಬೇಕು, ಕೆಲಸ ಬದಲಾವಣೆ ಆಗುತ್ತೆ, ಅಲ್ಲೇನೋ ಒಂದು ಕಿರಿಕಿರಿ ಶುರುವಾಗುತ್ತೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು, ಏನೋ ಬಿಟ್ಟು ಹೋಗ್ತಾ ಇರ್ತೀರಿ, ಪುನಃ ರಿಯೂನಿಯನ್ ಆಗಬೇಕು, ಮತ್ತು ಪುನಃ ಬಂದು ಸೇರ್ಕೊಳ್ತೀರಿ, ಬಟ್ ಆದರೆ ಅದೇ ವೈಮನಸ್ಸು ಜಾಸ್ತಿ ಆಗುತ್ತೆ. ಅಪ್ಪ ಅಮ್ಮನ ಬಿಟ್ಟು ಹೋಗಿರ್ತೀರಿ, ಪುನಃ ಸೇರ್ತೀರಿ, ಅಲ್ಲಿ ಯಾವುದೋ ಒಂದಿಷ್ಟು ಮತ್ತು ಪುನಃ ಮಾತುಕತೆಗಳು ನಡೆಯುವಂಥದ್ದು, ಈ ರೀತಿಯಾಗಿ ಆಗುತ್ತೆ. ಸೊ ಒಂದಿಷ್ಟು ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ. ಮೀನರಾಶಿಗೂ ಸಹ ಅದೇ ರೀತಿಯಾಗಿ ಆಗುವಂಥದ್ದು. ಮೀನರಾಶಿಗೆ 7ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ಒಂದಿಷ್ಟು ಮಿಶ್ರ ಫಲಿತಗಳು ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಗೆ ಯಾವುದು ಶುಭ ಘಟನೆ ನಡೆಯುತ್ತೆ ಅಂದರೆ, ಒಳ್ಳೆ ರೀತಿಯಲ್ಲಿ ಹಣ ಸಂಪಾದನೆ ಆಗುತ್ತೆ, ಹೆಸರು, ಕೀರ್ತಿ, ಪದವಿ, ಪ್ರತಿಷ್ಠೆಗಳು ಸಂಪಾದನೆ ಆಗುತ್ತೆ. ಆದರೆ ಈ ರಾಹುಕೇತುಗಳ ಮಧ್ಯೆ ಸಿಕ್ಕಾಕ್ಕೊಂಡಿರೋದ್ರಿಂದ ರಾಶಿಯು ನಿಮಗೆ ಬಹಳ ದೃಷ್ಟಿದೋಷಗಳು ಉಂಟಾಗೋದು, ನಿಮ್ಮ ಮೇಲೆ ಕೆಟ್ಟ ಜನರ ಕಣ್ಣುಗಳು ಬೀಳುವಂಥದ್ದು. ನೀವು ಏನು ಕೆಲಸ ಮಾಡಿದ್ದೀರಿ ಅಥವಾ ನಿಮ್ಮ ಕೆಲಸದ ಸಾಧನೆಯೇ ನಿಮಗೆ ಎಲ್ಲೋ ಒಂದು ಹಂತಕ್ಕೆ ಮುಳ್ಳಾಗುತ್ತೆ. ಸುಮ್ಮನೆ ಏನೇನೋ ಅನ್ವಾಂಟೆಡ್ ಆಗಿ ಕಮೆಂಟ್ಗಳು ಮಾಡುವಂಥದ್ದು, ಈ ರೀತಿಯಾಗಿ ಆಗುತ್ತೆ. ಮೊದಲೇ ಸೂಕ್ಷ್ಮ ಸ್ವಭಾವದವರು ನೀವು ಮೀನ ರಾಶಿಯವರು, ಕೆಲವೊಮ್ಮೆ ತೊಗೋತೀರಿ, ಕೆಲವೊಮ್ಮೆ ತೊಗೊಳ್ಳಲ್ಲ, ಮೂಢಿಗಳು. ಬಟ್ ಈ ರೀತಿಯಾದಂತಹ ಕೆಲ ಸಣ್ಣ ಸಣ್ಣ ನೆಗೆಟಿವ್ಸ್ಗಳು ನಡೆಯುತ್ತೆ. ಬಟ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವೇನು ಬೋರ್ಡ್ ಹಾಕ್ಕೊಂಡು ಓಡಾಡೋಕ್ಕಾಗೋದಿಲ್ಲ ನಾವು ಒಳ್ಳೆಯವರು ಅಥವಾ ಕೆಟ್ಟವರು ಅಂತ. ಒಳ್ಳೆಯವರು ಅಂತ ಬೋರ್ಡ್ ಹಾಕೊಂಡಿದ್ದ ತಕ್ಷಣ ಅವರೆಲ್ಲರೂ ಒಳ್ಳೆಯವರಲ್ಲ, ಕೆಟ್ಟವರು ಅಂತ ಕರೆದ ತಕ್ಷಣ ಅವರೆಲ್ಲರೂ ಕೆಟ್ಟವರಲ್ಲ. ನಿಮ್ಮ ಮನಸ್ಸು ಚುಚ್ಚಬೇಕು ಅಷ್ಟೇ, ಯೋಚನೆ ಮಾಡಿ. ಇನ್ನು ಅಶುಭದ ಫಲಗಳನ್ನು ಅನುಭವಿಸುವಂಥದ್ದು ಮಿಥುನ, ಕನ್ಯಾ, ತುಲಾ ಮತ್ತು ಕುಂಭರಾಶಿ. ಅದೇ ರೀತಿಯಾಗಿ ಗಮನಿಸೋದಾಯಿತು ಅಂದರೆ ಮಿಥುನ ರಾಶಿಗೆ 4ನೇ ರಾಶಿ ಆಗುತ್ತೆ, ಕನ್ಯಾ ರಾಶಿ ನಿಮ್ಮ ರಾಶಿಯಲ್ಲೇ ನಡೀತಾ ಇರುವಂಥದ್ದು, ತುಲಾ ರಾಶಿ 12ನೇ ರಾಶಿ, ಅದೇ ರೀತಿಯಾಗಿ ಕುಂಭಕ್ಕೆ 8ನೇ ರಾಶಿ. ಇದಿಷ್ಟು ನಿಮಗೆ ಅಶುಭದ ಫಲಗಳು, ಕೆಟ್ಟ ಫಲಗಳು. ಅದರಲ್ಲೂ ಈ ಒಂದು ರಾಶಿಯಲ್ಲೇ ತುಲಾರಾಶಿಯ 12ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ತುಂಬ ಖರ್ಚುಗಳು ಜಾಸ್ತಿ ಆಗುತ್ತೆ, ವಿಪರೀತವಾದ ಖರ್ಚುಗಳು, ಮಾನಹಾನಿಗಳು, ನಿಮ್ಮ ಮೇಲೆ ದಿಢೀರಂತ ಯಾವುದ್ಯಾವುದೋ ರೀತಿ ಆರೋಪಗಳು, ನಿಮ್ಮ ಕ್ಯಾರೆಕ್ಟರನ್ನೇ ಒಂದು ರೀತಿಯಾಗಿ ಮುಗಿಸುವ ಪ್ರಯತ್ನಗಳು ನಡೆಯುತ್ತೆ. ಆ ಗ್ರಹಣದ ಪ್ರಭಾವ ಕಮ್ಮಿ ಆಗ್ತಾ ಇದ್ದ ಹಾಗೇ ಅದೆಲ್ಲವೂ ಸಹ ಹೊರಟೋಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ 4ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ಕುಟುಂಬದಲ್ಲಿ ಬಹಳ ತೊಂದರೆ ತಾಪತ್ರೆಗಳು, ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯಕ್ಕದು ಕ್ಷೇಮ ಅಲ್ಲ, ಮಾತೃ ಸಮಾನರ ಆರೋಗ್ಯಕ್ಕದು ಕ್ಷೇಮ ಅಲ್ಲ. ನಿಮ್ಮ ಮೇಲೆ ಸುಮ್ಮನೆ ಆಗಿರ್ತಕ್ಕಂತಹ ಅಪವಾದಗಳನ್ನು, ನೀವು ಅಪನಿಂದನೆಗಳನ್ನು ಎದುರಿಸಬೇಕಾಗುತ್ತೆ. ಕೆಲಸಗಳನ್ನು ಕಳೆದುಕೊಳ್ಳೋ ಭೀತಿ ಇರುತ್ತೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದರೆ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಭಂಗದ ಯೋಗಗಳನ್ನು ಅನುಭವಿಸಬೇಕಾಗುತ್ತೆ. ಕುಂಭರಾಶಿಯವರಿಗೆ ವಿಪರೀತವಾದಂತಹ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗ್ತದೆ. ದೇಹದಲ್ಲಿ ರಕ್ತ ಪರಿಚಲನೆಗೆ ಸಂಬಂಧಪಟ್ಟ ಹಾಗೆ ಮಾಂಸಖಂಡಗಳು, ವಾಯುಗೆ ಸಂಬಂಧಪಟ್ಟಂಥ ದೋಷಗಳು ಜಾಸ್ತಿ ಆಗೋದು, ಕಫಗಳು ಜಾಸ್ತಿ ಆಗುವಂಥದ್ದು, ಈ ರೀತಿಯಾಗಿ ಕುಂಭರಾಶಿಯವರಿಗೆ ಆಗುವಂಥದ್ದು. ಇದಿಷ್ಟು ನೋಡಿ ಶುಭ, ಮಿಶ್ರಫಲ, ಅಶುಭ ಫಲಗಳನ್ನು ಅನುಭವಿಸುವಂಥ ರಾಶಿಗಳು. ಇನ್ನೊಮ್ಮೆ ಶುಭ ಫಲದ ರಾಶಿಗಳನ್ನು ನೋಡೋಣ. ಮೇಷ, ಕಟಕ, ವೃಶ್ಚಿಕ, ಧನಸ್ಸು ಶುಭ ಫಲಗಳನ್ನು ಅನುಭವಿಸಿದರೆ, ಮಿಶ್ರ ಫಲಗಳನ್ನು ವೃಷಭ, ಸಿಂಹ, ಮಕರ ಮತ್ತು ಮೀನರಾಶಿಯವರು ಅನುಭವಿಸ್ತಾರೆ. ಅಶುಭ ಫಲವನ್ನು ಮಿಥುನ, ಕನ್ಯಾ, ಅದೇ ರೀತಿಯಾಗಿ ತುಲಾ, ಕುಂಭರಾಶಿಯವರು ಅನುಭವಿಸ್ತಾರೆ. ಇದಿಷ್ಟು
ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಆಗುವ ಪ್ರಭಾವಗಳು. ಈ ಒಂದು ಗ್ರಹಣದ ಛಾಯೆ ಯಾವ್ಯಾವ ಸ್ಥಳದಲ್ಲಿ ಕಾಣುತ್ತೆ ಅನ್ನೋದನ್ನು ನೋಡೋಣ. ಈ ಗ್ರಹಣದ ಪ್ರಭಾವ ರಾತ್ರಿ ಹೊತ್ತಿರೋದ್ರಿಂದ ಸೌತ್ ಅಮೇರಿಕಾ, ಅಟ್ಲಾಂಟಿಕಾ, ಪೆಸಿಫಿಕ್ ಓಷಿಯನ್ ಈ ಭಾಗಗಳಲ್ಲಿ ಸೂರ್ಯಗ್ರಹಣ ಕಾಣುತ್ತೆ. ಈ ಭಾಗದಲ್ಲಿರುವಂತಹ ಈ ರಾಶಿಯ ಜನರಿಗೆ ಈ ಭವಿಷ್ಯವು ಅಪ್ಲೈ ಆಗುತ್ತೆ. ಹಾಗಾಗಿ ಈ ರಾಶಿ ಭವಿಷ್ಯ ಸಂಪೂರ್ಣವಾಗಿ ಆ ಭಾಗದಲ್ಲಿ ಸೌತ್ ಅಮೇರಿಕಾ ಆಗಿರಬಹುದು, ಅಟ್ಲಾಂಟಿಕಾ ಆಗಿರಬಹುದು, ಪೆಸಿಫಿಕ್ ಓಷಿಯನ್ ಸುತ್ತಮುತ್ತ ಇರುವಂತಹ, ಜೊತೆಗೆ ಸೂರ್ಯಗ್ರಹಣ ಇನ್ಯಾವ್ಯಾವ ಭಾಗಗಳಲ್ಲಿ ಗೋಚಾರವಾಗ್ತಾ ಇದೆಯೋ ಅಲ್ಲಿ ವಾಸ ಮಾಡುವಂತಹ ಜನರ ಮೇಲೆ ಒಂದು ಪ್ರಭಾವಗಳನ್ನು ಬೀರುತ್ತೆ. ಆದರೆ ಭೌಗೋಳಿಕವಾಗಿ ಇಡೀ ಭೂಮಿಯ ಮೇಲೆ ಬೀರ್ತದೆ. ಎಲ್ಲಿರಬೇಕಾದ ಯಾವ ಒಂದು ಭಾಗದಲ್ಲಿರುವಂತಹ ಜನರಿಗೆ ಬೇಕಾದರೂ ಪ್ರಾಕೃತಿಕವಾಗಿ ತೊಂದರೆಗಳು, ತಾಪತ್ರೆಗಳು ಅನುಭವಿಸಬಹುದು. ಹಾಗಾಗಿ ಹುಷಾರಾಗಿರಿ. ಎಷ್ಟೋ ಜನರು ವಿದೇಶಗಳಿಂದ ನಮಗೆ ಕರೆ ಮಾಡ್ತೀರಿ. ಇರುವಂತಹ ಆಡಿಯನ್ಸ್ ಜಾಸ್ತಿ ಜನ ಇದ್ದಾರೆ. ಸೊ ಅವ್ರುಗಳಿಗೆ ಇದು ತುಂಬ ಅನುಕೂಲವಾಗುತ್ತೆ. ಇದು ನಮ್ಮ ಭಾರತೀಯರು ಅಂತಂದರೆ ಭಾರತದಲ್ಲಿ ವಾಸ ಮಾಡುವಂತಹ ಅಥವಾ ಗ್ರಹಣ ಗೋಚಾರ ಆಗದೇ ಇರತಕ್ಕಂತಹ ವ್ಯಕ್ತಿಗಳಿಗಿದು ಸಂಬಂಧಪಡಲ್ಲ. ಹುಷಾರಾಗಿರಿ. ಇನ್ನು ಗ್ರಹಣದ ದೋಷದ ಪರಿಹಾರ, ಗೋಧಿಯನ್ನು ದಾನ ಕೊಡಿ. ಅವತ್ತು ಉಪವಾಸವಿದ್ದು ಗ್ರಹಣಾಚರಣೆಯನ್ನು ಮಾಡಿ, ಸಚೇಲ ಸ್ನಾನವನ್ನು ಮಾಡಿ, ನಿಮ್ಮ ಪಂಥಾನುಸಾರ ದೇವರ ಪೂಜೆಗಳನ್ನು ಗ್ರಹಣಾದ ನಂತರದಲ್ಲಿ ನಡೆಸಿ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿ. ಸಾಧ್ಯವಾದಂಥವ್ರು ಸುವರ್ಣ ದಾನವನ್ನು ಮಾಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಅಕ್ಟೋಬರ್ 2ನೇ ತಾರೀಕಿನ ಸೂರ್ಯಗ್ರಹಣದ ಪ್ರಭಾವ ಯಾವ ರೀತಿಯಾಗಿರುತ್ತೆ ರಾಜ್ಯದ ಮೇಲೆ, ರಾಷ್ಟ್ರದ ಮೇಲೆ, ಪ್ರಾಕೃತಿಕವಾಗಿ, ಭೌಗೋಳಿಕವಾಗಿ ಮತ್ತು 12 ರಾಶಿಯ ಮೇಲೆ ಯಾವ್ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ.